ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಟೀಮ್ ಇಂಡಿಯಾ ಅಂದರೆ ಅದೊಂದು ದಿಗ್ಗಜರ ದಂಡು. ಅಲ್ಲಿ ಸ್ಥಾನ ಪಡಿಬೇಕು ಅಂದರೆ ಎಷ್ಟೋ ವರ್ಷಗಳ ಕಾಲ ದೇಶೀಯ ಕ್ರಿಕೆಟ್ನಲ್ಲಿ ಬೆವರು ಹರಿಸಬೇಕು. ಆದರೆ ಕೇವಲ 15 ವರ್ಷದ ಹುಡುಗನೊಬ್ಬ ಟೀಮ್ ಇಂಡಿಯಾದ ಸೀನಿಯರ್ ತಂಡಕ್ಕೆ ನೇರವಾಗಿ ಎಂಟ್ರಿ ಕೊಡ್ತಿದ್ದಾನೆ ಅಂದರೆ ನೀವು ನಂಬ್ತೀರಾ? ಹೌದು, ನೀವು ನಂಬಲೇಬೇಕು. IPLನಲ್ಲಿ ಸದ್ಯ ಬಿರುಗಾಳಿ ಎಬ್ಬಿಸಿರುವ ಈ 15 ವರ್ಷದ ಪೋರ ಸಾಕ್ಷಾತ್ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರ ದಶಕಗಳ ಹಳೆಯ ದಾಖಲೆಯನ್ನೇ ಉಡೀಸ್ ಮಾಡೋದಕ್ಕೆ ರೆಡಿಯಾಗಿದ್ದಾನೆ. ಬೌಲರ್ ಜಸ್ಪ್ರೀತ್ ಬೂಮ್ರಾ ಆಗಿರಲಿ, ಜೋಶ್ ಹೇಜಲ್ವುಡ್ ಆಗಿರಲಿ, ಇವನ ಬ್ಯಾಟ್ ಮಾತ್ರ ಅಬ್ಬರಿಸ್ತಾನೆ ಇದೆ. ಟೀಮ್ ಇಂಡಿಯಾದ ಕದ ತಟ್ತಾ ಇರುವ ಈ 15 ವರ್ಷದ ಯುವ ಆಟಗಾರ ಮತ್ಯಾರೂ ಅಲ್ಲ, ವೈಭವ್ ಸೂರ್ಯವಂಶಿ. ಈತ ಮುರಿಯಲಿರುವ ಸಚಿನ್ ತೆಂಡೂಲ್ಕರ್ ಅವರ ಆ ರೆಕಾರ್ಡ್ ಯಾವುದು? ಜೂನ್ನಲ್ಲಿ ನಡೆಯಲಿರುವ ಐರ್ಲೆಂಡ್ ಟೂರ್ಗೆ BCCI ಈತನನ್ನು ಆಯ್ಕೆ ಮಾಡುತ್ತಾ? ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬೌಲರ್ ಯಾರಾದ್ರೇನು, ಬ್ಯಾಟ್ನಿಂದಲೇ ಉತ್ತರ. ಇದು ವೈಭವ್ ಸೂರ್ಯವಂಶಿ ದರ್ಬಾರ್. ಸ್ನೇಹಿತರೆ, ಸದ್ಯ ದೇಶದೆಲ್ಲೆಡೆ ಸದ್ದು ಮಾಡ್ತಿರುವ 15 ವರ್ಷದ ಯುವ ಪ್ರತಿಭೆ ವೈಭವ್ ಸೂರ್ಯವಂಶಿ. ಸದ್ಯ ಭಾರತೀಯ ಕ್ರಿಕೆಟ್ನ ಎಲ್ಲರ ಬಾಯಲ್ಲೂ ಇದೇ ಹೆಸರು ಓಡಾಡ್ತಿದೆ. IPL 2026ರ ಸೀಸನ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ಪರ ಕಣಕ್ಕಿಳಿದಿರುವ ವೈಭವ್ ಘಟಾನುಘಟಿ ಬೌಲರ್ಗಳಿಗೆ ಅಕ್ಷರಶಃ ನಡುಕ ಹುಟ್ಟಿಸಿದ್ದಾನೆ. ಈ ಸೀಸನ್ನಲ್ಲಿ ವೈಭವ್ ಬ್ಯಾಟಿಂಗ್ ಅಬ್ಬರ ಹೇಗಿತ್ತು ಅಂತ ನೋಡೋದಾದ್ರೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಕೇವಲ 26 ಬಾಲ್ಗಳಲ್ಲಿ 78 ರನ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಕೇವಲ 17 ಬಾಲ್ಗಳಲ್ಲಿ 52 ರನ್, ಮುಂಬೈ ಇಂಡಿಯನ್ಸ್ ವಿರುದ್ಧ ಕೇವಲ 14 ಬಾಲ್ಗಳಲ್ಲಿ 39 ರನ್ ಸಿಡಿಸಿ ಈತ ಅಬ್ಬರಿಸಿದ್ದಾನೆ. ವಿಶೇಷ ಅಂದರೆ ವಿಶ್ವದ ನಂಬರ್ 1 ಬೌಲರ್ ಜಸ್ಪ್ರೀತ್ ಬೂಮ್ರಾ ಎಸೆದ ಮೊದಲ ಎಸೆತದಲ್ಲೇ ಈತ ಸಿಕ್ಸರ್ ಗಟ್ಟಿದ್ದ. ಬೂಮ್ರಾ, ಹೇಜಲ್ವುಡ್ ಅವರಂಥ ಡೇಂಜರಸ್ ಬೌಲರ್ಗಳೆದುರು ಯಾವುದೇ ಭಯವಿಲ್ಲದೆ ಆಡಿದ ಈತನ ಗತ್ತು ನೋಡಿ ಇಡೀ ಕ್ರಿಕೆಟ್ ಜಗತ್ತೇ ಬೆರಗಾಗಿದೆ. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ದಾಖಲೆ ಉಡೀಸ್. ವೈಭವ್ ಆಟ ನೋಡಿ ಫಿದಾ ಆಗಿರುವ ಅಜಿತ್ ಅಗರ್ಕರ್ ನೇತೃತ್ವದ ಆಯ್ಕೆ ಸಮಿತಿ ಈತನನ್ನು ಟೀಮ್ ಇಂಡಿಯಾಗೆ ಕರೆತರೋದಕ್ಕೆ ತುದಿಗಾಲಲ್ಲಿ ನಿಂತಿದೆ. ಜೂನ್ ತಿಂಗಳಲ್ಲಿ ಭಾರತ ತಂಡ ಐರ್ಲೆಂಡ್ ಪ್ರವಾಸ ಕೈಗೊಳ್ಳಲಿದ್ದು, ಜೂನ್ 26 ಮತ್ತು 28ರಂದು 2 T20 ಪಂದ್ಯಗಳನ್ನು ಆಡಲಿದೆ. IPL ಮುಗಿದ ಬೆನ್ನಲ್ಲೇ ನಡೆಯಲಿರುವ ಈ ಸರಣಿಗೆ ದ್ವಿತೀಯ ದರ್ಜೆಯ ತಂಡವನ್ನು ಕಳುಹಿಸೋದಕ್ಕೆ BCCI ಪ್ಲಾನ್ ಮಾಡಿದೆ. ಈ ತಂಡದಲ್ಲಿ ವೈಭವ್ ಸೂರ್ಯವಂಶಿ ಹೆಸರು ಮುಂಚೂಣಿಯಲ್ಲಿದೆ ಅಂತ BCCI ಮೂಲಗಳು ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಗೆ ಖಚಿತಪಡಿಸಿವೆ. ಐರ್ಲೆಂಡ್ ಮಾತ್ರವಲ್ಲದೆ ವರ್ಷದ ಕೊನೆಯಲ್ಲಿ ನಡೆಯಲಿರುವ ಜಿಂಬಾಬ್ವೆ ಟೂರ್ಗೂ ಈ ಪೋರನ ಆಯ್ಕೆ ಬಹುತೇಕ ಫಿಕ್ಸ್ ಎನ್ನಲಾಗ್ತಾ ಇದೆ. ಐರ್ಲೆಂಡ್ ಪ್ರವಾಸದ ಬಳಿಕ ಜುಲೈ 1ರಿಂದ ಇಂಗ್ಲೆಂಡ್ ವಿರುದ್ಧದ T20 ಹಾಗೂ ಏಕದಿನ ಸರಣಿ ಶುರುವಾಗಲಿದ್ದು, ಇದಕ್ಕೆ ಸೀನಿಯರ್ ಆಟಗಾರರು ಕಮ್ಬ್ಯಾಕ್ ಮಾಡಲಿದ್ದಾರೆ. ಒಂದು ವೇಳೆ ಜೂನ್ನಲ್ಲಿ ಐರ್ಲೆಂಡ್ ವಿರುದ್ಧ ವೈಭವ್ ಅಖಾಡಕ್ಕಿಳಿದರೆ ಭಾರತದ ಪರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ ಅತಿ ಕಿರಿಯ ಆಟಗಾರ ಎಂಬ ಇತಿಹಾಸವನ್ನು ಸೃಷ್ಟಿಸಲಿದ್ದಾನೆ. ಪ್ರಸ್ತುತ ಪುರುಷರ ವಿಭಾಗದಲ್ಲಿ ಈ ದಾಖಲೆ ಸಚಿನ್ ತೆಂಡೂಲ್ಕರ್ ಹೆಸರಿನಲ್ಲಿದೆ. 1989ರಲ್ಲಿ ಪಾಕಿಸ್ತಾನ ವಿರುದ್ಧ ಡೆಬ್ಯೂ ಮಾಡಿದಾಗ ಸಚಿನ್ ವಯಸ್ಸು ಕೇವಲ 16 ವರ್ಷ 205 ದಿನಗಳು. ಇನ್ನು ಮಹಿಳಾ ಮತ್ತು ಪುರುಷರ 2 ವಿಭಾಗಗಳನ್ನು ಸೇರಿಸಿದರೆ ಶಫಾಲಿ ವರ್ಮಾ ಹೆಸರಲ್ಲಿ ಈ ದಾಖಲೆ ಇದೆ. ಶಫಾಲಿ 15 ವರ್ಷ 7 ತಿಂಗಳು 27 ದಿನಗಳಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕಾಲಿಟ್ಟಿದ್ರು. ಆದರೆ ಐರ್ಲೆಂಡ್ ಸರಣಿಯ ಹೊತ್ತಿಗೆ ವೈಭವ್ ವಯಸ್ಸು ಕೇವಲ 15 ವರ್ಷ 100 ದಿನಗಳಷ್ಟೇ ಇರಲಿದ್ದು, ಸಚಿನ್ ಹಾಗೂ ಶಫಾಲಿ ಇಬ್ಬರ ದಾಖಲೆಯನ್ನು ಈತ ಬ್ರೇಕ್ ಮಾಡಲಿದ್ದಾನೆ. ಇನ್ನು ವಿಶ್ವ ಕ್ರಿಕೆಟ್ಗೆ ಬಂದರೆ ರೊಮೇನಿಯಾದ 14 ವರ್ಷದ ಮರಿಯನ್ ಗೆರಾಸಿಮ್ ಮತ್ತು ಪಾಕಿಸ್ತಾನದ ಮಹಿಳಾ ಆಟಗಾರ್ತಿ 12 ವರ್ಷದ ಸಾಜಿದಾ ಶಾ ಹೆಸರಿನಲ್ಲಿ ಅತಿ ಕಿರಿಯ ವಯಸ್ಸಿನ ಡೆಬ್ಯೂ ರೆಕಾರ್ಡ್ ಇದೆ. ಸದ್ಯಕ್ಕೆ ಈ 2 ರೆಕಾರ್ಡ್ ಹಾಗೆ ಇರಲಿದೆ. ವೈಭವ್ ಆಟಕ್ಕೆ ದಿಗ್ಗಜರು ಫಿದಾ. ಏನು ಈತನ ಯಶಸ್ಸಿನ ಸೀಕ್ರೆಟ್? ಈ ಯುವಕನ ಬಿರುಗಾಳಿ ಬ್ಯಾಟಿಂಗ್ಗೆ IPL ಚೇರ್ಮನ್ ಅರುಣ್ ಧುಮಾಲ್ ಕೂಡ ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂಥ ಅದ್ಭುತ ಪ್ರತಿಭೆ ಸಿಗೋದು ಅಪರೂಪ. ಟೀಮ್ ಇಂಡಿಯಾದ ಅತಿ ಕಿರಿಯ ಆಟಗಾರನಾಗಿ ಡೆಬ್ಯೂ ಮಾಡುವ ಎಲ್ಲ ಅರ್ಹತೆ ಈತನಿಗೆ ಇದೆ ಅಂತ ಅವರು ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. ಇವರಷ್ಟೇ ಅಲ್ಲ, ಇರ್ಫಾನ್ ಪಠಾಣ್ ಹಾಗೂ ಅನಿಲ್ ಕುಂಬ್ಳೆ ಅವರಂಥ ದಿಗ್ಗಜರು ಕೂಡ ವೈಭವ್ಗೆ ಈಗಲೇ ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ಕೊಡಿ ಅಂತ BCCIಯನ್ನು ಆಗ್ರಹಿಸಿದ್ದಾರೆ. ಇಷ್ಟೆಲ್ಲ ಸದ್ದು ಮಾಡ್ತಾ ಇರೋ ಈ ಯುವಕನ ಮೈಂಡ್ಸೆಟ್ ಹೇಗಿದೆ ಗೊತ್ತಾ? RCB ವಿರುದ್ಧದ ಮ್ಯಾಚ್ ಗೆದ್ದ ಬಳಿಕ ಮಾತನಾಡಿದ್ದ ವೈಭವ್, ನಾನು ಬೌಲರ್ ಮುಖ ನೋಡಿ ಬ್ಯಾಟ್ ಬೀಸಲ್ಲ, ನನ್ನ ಕಡೆಗೆ ಬರುವ ಬಾಲ್ ನೋಡಿ ಆಡ್ತೀನಿ. ಇದು ದೊಡ್ಡ ಜರ್ನಿ.
ನಿನ್ನ ಆಟದ ಕಡೆಗೆ ಮಾತ್ರ ಫೋಕಸ್ ಮಾಡು, ಬೇರೆ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಬೇಡ ಅಂತ ನನ್ನ ತಂದೆ, ನನ್ನ ಕೋಚ್ಗಳು ಹಾಗೂ ರಾಜಸ್ಥಾನ್ ರಾಯಲ್ಸ್ ಮ್ಯಾನೇಜರ್ ರೋಮಿ ಸರ್ ನನಗೆ ಹೇಳಿದ್ದಾರೆ ಅಂತ ಹೇಳಿದ್ದಾನೆ. ಸ್ನೇಹಿತರೆ, ಕೇವಲ 15 ವರ್ಷಕ್ಕೆ ಟೀಂ ಇಂಡಿಯಾದ ಕದ ತಟ್ಟುತ್ತಿರುವ ಈ ಪ್ರತಿಭೆಯ ಬಗ್ಗೆ ನೀವೇನು ಹೇಳ್ತೀರಿ? ಮುಂದೊಂದು ದಿನ ಈತ ವಿಶ್ವ ಕ್ರಿಕೆಟ್ ಅನ್ನ ಆಳುವ ಸೂಪರ್ ಸ್ಟಾರ್ ಆಗ್ತಾನಾ? ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಹಂಚಿಕೊಳ್ಳಿ. ಕ್ರಿಕೆಟ್ ಲೋಕದ ಈ ಹೊಸ ಸೆನ್ಸೇಷನ್ ಬಗ್ಗೆ ನೀಡಿದ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಕ್ರಿಕೆಟ್ ಹಾಗೂ ಇಂಥದ್ದೇ ಆಸಕ್ತಿದಾಯಕ ಮಾಹಿತಿಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.